ಅಭ್ಯಂಗ ಸಂಚಿಕೆಗೆ ಸ್ವಾಗತ. ಇವತ್ತು ಅಭ್ಯಂಗಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಮಹಾನಾರಾಯಣ ತೈಲ, ಸ್ವಲ್ಪ ಜಾನ್ಸನ್ಸ್ ಬೇಬಿ ಆಯಿಲ್, ಜೊತೆಗೆ ಟೀ ಟ್ರೀ ಆಯಿಲ್. ಮಹಾನಾರಾಯಣ ತೈಲದಿಂದ ಯಾವುದೇ ರೀತಿಯಾದಂತಹ ಪೇಯ್ನ್ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಫೇಸಿಗೆ ನಾನು ಯೂಸ್ ಮಾಡ್ತಾ ಇರೋದು ಮಂಜಿಷ್ಠಾದಿ ತೈಲ. ಇದರಲ್ಲಿ ಟ್ಯಾನಿಂಗ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ಏನಾದರೂ ಫೇಸ್ದು ವ್ರಿಂಕಲ್ಸ್ ಏನಾದರೂ ಅರ್ಲಿ ಸ್ಟೇಜಸ್ಸಲ್ಲಿ ಇದ್ದರೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಭ್ಯಂಗ ಮಾಡ್ತಾ ಮಾಡ್ತಾ ನಾನು ಒಂದು ವಿಷಯ ಯೋಚನೆ ಮಾಡ್ತಾ ಇದ್ದೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಜ್ಜಿ ತಾತ ನಮ್ಮನ್ನ ಎಷ್ಟೊಂದು ಜೋಪಾನವಾಗಿ ಕಾಳಜಿಯಿಂದ ನೋಡ್ಕೊಳ್ಳೋರು, ಎಷ್ಟೊಂದು ಪ್ರೀತಿಸೋರು, ಎಷ್ಟೊಂದು ಚೆನ್ನಾಗಿ ನೋಡ್ಕೊಂತಿದ್ರಲ್ವಾ. ಹಾಗೆ ಅಪ್ಪ ಅಮ್ಮ ಕೂಡ, ಅಪ್ಪ ಅಮ್ಮನೂ ನಮ್ಮನ್ನ ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡಿದ್ರು ಅನ್ಸುತ್ತೆ. ಆದರೆ ನಾವೇನೋ ದುಡ್ದು ಒಂದು ಕೆಲಸ ಸಿಕ್ಕಿ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಎಷ್ಟೊಂದು ಕೆಟ್ಟದಾಗಿ ನೋಡ್ಕೊತಿದೀವಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಹಾಂ, ಅದಕ್ಕೆ ಆವಾಗ ಆವಾಗ ಈ ಸೆಲ್ಫ್ ಕೇರು, ಸ್ಕಿನ್ ಕೇರು ಅಂತ ನಮ್ಮನ್ನು ನಾವು ಪ್ರೀತಿಸ್ತಿದೀವಿ ಅಂತ ಯಾವುದೋ ಒಂದು ರೀತಿಯಲ್ಲಿ ನಮಗೆ ನಾವು ಸಮಾಧಾನ ಮಾಡ್ಕೊತೀವೇನೋ, ಅಥವಾ ನಮ್ಮನ್ನು ನಾವು ಪ್ರೀತಿಸ್ತೀವಿ ಅಂತ ನಮಗೆ ನಾವು ಪ್ರೂವ್ ಮಾಡ್ಕೊಳ್ಳೋ ಅಗತ್ಯತೆ ಇದೆಯಾ? ನನಗದ್ರ ಬಗ್ಗೆ ಗೊತ್ತಿಲ್ಲ. ಸರಿ, ಸ್ನಾನಕ್ಕೆ ನಾನೀಗ ಯೂಸ್ ಮಾಡ್ತಾ ಇರೋದು ಅಂಟವಾಳ ಪುಡಿ ಮತ್ತು ಚಿಗರೆ ಪುಡಿ, ಜೊತೆಗೆ ಸ್ವಲ್ಪ ಶಿಗೆಕಾಯಿ. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಬೇಗ ಬೇಗ ತಿಂದು ಕ್ಲಿನಿಕ್ ಹೋಗಬೇಕು. ಓಕೆ, ಬಾಯ್.